DPSP ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಅಂತ ಹೇಳಿದಾಗ ನಾವು ಇದನ್ನ ಹಾಕಿರುವಂತದ್ದು ಆರ್ಟಿಕಲ್ ನಂಬರ್ 36 to article number 51 part 4 of the Constitution of India. ಸೊ ಇಲ್ಲಿರುವಂತಹ DPSP ಗಳನ್ನ ಮೂರು ಭಾಗವನ್ನಾಗಿ ಮಾಡ್ತೇವೆ. ಯಾವ ಭಾಗವನ್ನಾಗಿ ಮಾಡ್ತೇವೆ? ಗಾಂಧಿಯನ್ DPSP, ಸೋಷಿಯಲಿಸ್ಟಿಕ್ DPSP ಹಾಗೂ ಲಿಬರಲ್ ಇಂಟೆಲೆಕ್ಚುಯಲ್ DPSP ಅಂತ ಹೇಳಿ ಕರೀತಾರೆ. ಗಾಂಧಿಯನ್ DPSP, ಸೋಷಿಯಲಿಸ್ಟಿಕ್ DPSP ಹಾಗೂ ಲಿಬರಲ್ ಇಂಟೆಲೆಕ್ಚುಯಲ್ DPSP. ಗಾಂಧಿಯನ್ DPSP ಅಂದ್ರೆ ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನ ಅನುಸರಿಸಿ ಇವುಗಳನ್ನ ಗಾಂಧಿಯನ್ DPSP ಅಂತ ಹೇಳಿ ಕರೀತಾರೆ. ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನ ಅನುಸರಿಸುವಂತಹ DPSP ಗಳನ್ನ ಗಾಂಧಿಯನ್ DPSP ಅಂತಾರೆ. ಸೋಷಿಯಲಿಸ್ಟಿಕ್ ಅಂತಂದ್ರೆ ನಮ್ಮ ದೇಶ ಸಮಾಜವಾದಿ ಅಂತ ನಾವು ಹೇಳ್ತೀವಿ. ಸೊ ಸಮಾಜವಾದಿ ತತ್ವಗಳನ್ನ ಎತ್ತಿ ಹಿಡಿಯುವಂತಹ DPSP ಗಳನ್ನ ಸಮಾಜವಾದಿ DPSP ಅಂತ ಕರಿತೀವಿ. ಲಿಬರಲ್ ಇಂಟೆಲೆಕ್ಚುಯಲ್ ಅಂತಂದ್ರೆ ಏನು? ಇದು ಉದಾರವಾದಿ ತತ್ವಗಳನ್ನ ಎತ್ತಿ ಹಿಡಿಯುವಂತಹ DPSP ಗಳಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಬುಕ್ ಅಲ್ಲಿ ನೀಟಾಗಿ ಕ್ಲಾಸಿಫಿಕೇಶನ್ ಮಾಡಿ ಕೊಟ್ಟಿರ್ತಾರೆ. ಯಾವ್ದು ಗಾಂಧಿಯನ್ ಇದೆ, ಯಾವ್ದು ಸೋಷಿಯಲಿಸ್ಟ್ ಇದೆ, ಯಾವ್ದು ಉದಾರವಾದಿ ಇದೆ, ಎಕ್ಸೆಟ್ರಾ ಅಂತ ಹೇಳಿ. ಸೊ ಗಾಂಧೀಜಿ ಅನ್ನುವಂಥದ್ದು ಏನಾಗ್ತದೆ? ಗಾಂಧೀಜಿ ಎಲ್ಲರ ಏಳಿಗೆಯನ್ನ ಬಯಸಿದಂತಹ ಒಬ್ಬ ವ್ಯಕ್ತಿ. ಸೊ ಸರ್ವೋದಯ ಕಾನ್ಸೆಪ್ಟ್ ಮೇಲೆ ನಿಂತಿರುವಂತಹ ಒಂದು ಗಾಂಧಿಯನ್ DPSP ಗಳು ಅಂತ ನಾವು ಹೇಳ್ಬೋದು.